ಕನ್ನಡದ ಚಿತ್ರದಲ್ಲಿ ರಾಜ್ಕುಮಾರ್ ಇಂಗ್ಲಿಷ್ ಗೀತೆಯೊಂದನ್ನು ಹಾಡ್ತಾರೆ. ಅದು ಶಂಕರ್ ಗುರು. ಒಂದು ಗಿಟಾರ್ ಹಿಡ್ಕೊಂಡು ರಾಜ್ಕುಮಾರ್ ಆ ಗೀತೆಯಲ್ಲಿ ಲವ್ ಮೀ ಆರ್ ಹೇಟ್ ಮೀ, ಕಿಸ್ ಮೀ ಆರ್ ಕಿಲ್ ಮೀ ಅನ್ನುವಂಥ ಗೀತೆಯನ್ನು ಹಾಡ್ತಾರೆ. ನೀವು ರಾಜ್ಕುಮಾರ್ ಅವರನ್ನು ಆ ಗೀತೆಯಲ್ಲಿ ನೋಡಬೇಕು. ಆ ಸೊಬಗೆ ಅದು ಬೇರೆ. ಆ ಗೀತೆಗಾಗಿ ವಿಕಾಸ್ ಅವರಿಗೆ ಒಂದು ಗಟ್ಟಿ ಚಪ್ಪಾಳೆಯನ್ನು ಸಲ್ಲಿಸ್ತಾ ಲವ್ ಮೀ ಆರ್ ಹೇಟ್ ಮೀ. Love me or hate me, kiss me or kill me. Love me or hate me, kiss me or kill me. Oh darling, please do something to me. Love me or hate me, kiss me or kill me. Oh darling, please do something to me. ಮೈಯೆಲ್ಲ ಹಗುರಾಗಿ ತೂರಾಡುವಂತಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ಮೈಯೆಲ್ಲ ಹಗುರಾಗಿ ತೂರಾಡುವಂತಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ನಿಂತಲ್ಲೇ ನೋಡದೆ ನೀನಿಲ್ಲಿ ಬಾರೆ, ಕಣ್ಣಲ್ಲೇ ಕೊಲ್ಲದೆ ನನ್ನನ್ನು ಸೇರೆ, ಸ್ವರ್ಗ ನೀ ಕಾಣುವೆ. Love me or hate me, kiss me or kill me. Oh darling, please do something to me. ಈ ಜಾಗ ಸರಿಯಲ್ಲ, ಹಲವಾರು ತೊಂದರೆ. ಈ ರಾತ್ರಿ ನನಗಾಗಿ ನೀನಲ್ಲಿ ಬಂದರೆ. ಈ ಜಾಗ ಸರಿಯಲ್ಲ, ಹಲವಾರು ತೊಂದರೆ. ಈ ರಾತ್ರಿ ನನಗಾಗಿ ನೀನಲ್ಲಿ ಬಂದರೆ. ನಿನ್ನೆಲ್ಲ ಕಲ್ಪನೆ ಹೂವಾದ ಮೇಲೆ, ನಿನ್ನೆಲ್ಲ ಆಸೆ ಹಣ್ಣಾದ ಮೇಲೆ, ಎಂತಹ Come on friends, join me. Love me or hate me, kiss me or kill me. Oh darling, please do something to me. Come on, clap. Love me or hate me, kiss me or kill me. Oh darling, please do something to me. ರಾಜ್ಕುಮಾರ್ ಅವರ ಬತ್ತಳಿಕೆಯಲ್ಲಿ ಯಾವ ಹಾಡಿಲ್ಲ. ಸೊಗಸಾಗಿ ಹಾಡಿದ ವಿಕಾಸ್ಗೆ ಇನ್ನೊಮ್ಮೆ ನಿಮ್ಮ ಪ್ರೀತಿಯ ಚಪ್ಪಾಳೆ. ಮುತ್ತು ರಾಜ ರಾಜ್ಕುಮಾರ ಹೆಂಗಾದ ಅನ್ನುವಂಥದ್ದು ಒಂದು ಕುತೂಹಲಕಾರಿಯಾದಂಥ ವಿಚಾರ. ಬೇಡ್ರ ಕಣ್ಣಪ್ಪ ಶೂಟಿಂಗ್ ಶುರುವಾದ ಹೊತ್ತಲ್ಲಿ ಪತ್ರಿಕೆಯಲ್ಲಿ ಒಂದು ಪ್ರಕಟ ಶುರುವಾಗುತ್ತೆ, ದಿಣ್ಣನ ಪಾತ್ರದಲ್ಲಿ ರಾಜಕುಮಾರ ಅಂತ. ಮುತ್ತು ರಾಜನಿಗೆ ಆಶ್ಚರ್ಯ ಆಗುತ್ತೆ. HLN ಸಿನಿಮಾ ಹತ್ರ ಓಡೋಗ್ತಾರೆ, ಪೇಪರ್ ತೋರಿಸ್ತಾರೆ, ಸ್ವಾಮಿ ದಿಣ್ಣನ ಪಾತ್ರ ನಾನು ತಾನೇ ಮಾಡ್ತಿರೋದು, ಇವನ್ಯಾರೋ ರಾಜ್ಕುಮಾರ ಬಂದ್ಬಿಟ್ಟಿದ್ದಾನೆ ಅಂತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನೇ ಕಣಪ್ಪ ರಾಜ್ಕುಮಾರ್ ಅಂತ. ಅಯ್ಯೋ ಬೇಡಿ ಸ್ವಾಮಿ,
ನನಗೆ ನನ್ನ ಅಪ್ಪ ಅತ್ಯಂತ ಪ್ರೀತಿಯಿಂದ ಮುತ್ತತ್ತಿ ರಾಯನ ಆಶೀರ್ವಾದ ಕೃಪೆ ಅವನ ಹೆಸರೇ ಇಟ್ಟಿದ್ದಾರೆ ಅಚ್ಚುಕಟ್ಟಾಗಿ ಮುತ್ತುರಾಜ ಅಂತ. ನನಗೆ ಆ ಹೆಸರೇ ಇರಬೇಕು, ನಾನು ಒಪ್ಪೋದೇ ಇಲ್ಲ ಇದನ್ನು ಅಂತ. ಅವರಿಗೆ ಗೊತ್ತಾಗತ್ತೆ ವಿಚಾರ. ನೋಡಪ್ಪ, ನಿನ್ನ ಹೆಸರು ಚೇಂಜ್ ಮಾಡಿರೋದ್ರಲ್ಲಿ ನಾನು ಒಬ್ಬನೇ ಪಾತ್ರಧಾರ ಅಲ್ಲ, ಅಲ್ಲಿ ಗುಬ್ಬಿ ವೀರಣ್ಣವರು ಇದ್ದಾರೆ, ದಯಮಾಡಿ ಅವ್ರನ್ನ ಒಂದ್ಸತಿ ಹೋಗಿ ಕೇಳುವಂತ. ಇವನು ವೀರಣ್ಣ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹೆದರಿಕೆ ಇರುತ್ತೆ. ಹೋಗಿ, ಬುದ್ಧಿ ನನ್ನ ಹೆಸರೇ ಬದಲಾಯಿಸ್ಬಿಟ್ಟಿದ್ದಾರೆ, ದಯಮಾಡಿ ಬೇಡ, ನನ್ನ ಅಪ್ಪಂಗೆ ಬೇಜಾರಾಗತ್ತೆ, ದಯಮಾಡಿ ನನ್ನ ಹೆಸರು ಮುತ್ತುರಾಜ ಅಂತಲೇ ಇಟ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ಆಗ ವೀರಣ್ಣವ್ರು ಹೇಳ್ತಾರೆ, ಇಲ್ಲ ಕಣ್ಕಂದ, ಈ ಹೆಸರನ್ನು ಕೂಡ ನಿಮ್ಮ ಅಪ್ಪನೇ ಇಟ್ಟಿದ್ದು ಅಂತಾರೆ. ಇಲ್ಲ, ನನ್ನಪ್ಪ ಮುತ್ತುರಾಜ ಅಂತ ಇಟ್ಟಿದ್ದು ಅಂತ. ಇಲ್ಲಪ್ಪ, ನೀನು ಮುಖ್ಯ ಪಾತ್ರಕ್ಕೆ ಬರುವ ಹೊತ್ತಿಗೆ ನಿನ್ನಪ್ಪ ಸಿಕ್ಕಿದಾಗಲೆಲ್ಲ ಹೇಳ್ತಿದ್ರು, ನಾಟಕದಲ್ಲಿ ಒಂದು ಮುಖ್ಯ ಪಾತ್ರ ಕೊಡಿ, ನಮ್ಮ ಕಂದಂಗೆ ಒಳ್ಳೆ ರಾಜ್ಕುಮಾರ ಕಂಡಂಗೆ ಕಾಣ್ತಾನೆ ಅಂತ ಹೇಳ್ತಾರೆ. ಅವರು ಅಂದು ಕರೆದ ಆ ರಾಜಕುಮಾರನೇ ನೀನೇ ಕಾಣಪ್ಪ, ನಿಮ್ಮಪ್ಪನಿಗೂ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ, ಅವರಿಗೂ ಖುಷಿ ಆಗಲಿ ಅನ್ನೋ ಕಾರಣಕ್ಕೆ ನಿನಗೆ ರಾಜ್ಕುಮಾರ ಅಂತ ಹೆಸರಿಟ್ಟಿದ್ದೀನಿ ಅಂತಾರೆ. ಮುಂದೆ ನಡೆದದ್ದು ರಾಜಕುಮಾರನ ಪರ್ವ, ರಾಜಕುಮಾರನ ಇತಿಹಾಸ. ಆ ಮಹಾನುಭಾವರಿಗೆ ಇಲ್ಲಿಂದನೇ ವಂದಿಸ್ತಾ, ರಾಜಕುಮಾರ್ ನಟಿಸಿದ ಸರ್ವಶ್ರೇಷ್ಠ ಚಿತ್ರಗಳ ಸಾಲಿಗೆ ಸೇರಬಹುದಾದಂಥ ಒಂದು ಚಿತ್ರ ಸಾಕ್ಷಾತ್ಕಾರ. ಅದರ ಒಂದು ಗೀತೆ ಒಲವೇ ಜೀವನ ಸಾಕ್ಷಾತ್ಕಾರ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೋ, ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೋ, ದುಂಬಿಯ ಹಾಡಿನ ಝೇಂಕಾರದಲ್ಲೂ, ಘಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ಕಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ತುಂಬಿದೆ ಒಲವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ. ವಸಂತ ಕೋಗಿಲೆ ಪಂಚಮನೋಜ, ವಸಂತ ಕೋಗಿಲೆ ಪಂಚಮನೋಚರ, ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ, ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ, ಈ ಮಲೆನಾಡಿನ ಭೂರಮೆ ಶೃಂಗಾರ, ಈ ಮಲೆನಾಡಿನ ಭೂರಮೆ ಶೃಂಗಾರ, ಒಲವಿನ ಚೆಲುವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, 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 ಸಾಕ್ಷಾತ್ಕಾರ. ನಾನಾಗಲೇ ರಾಜ್ಕುಮಾರ್ ಅವರ ನಾಯಕಿಯರ ಬಗ್ಗೆ ಮಾತಾಡ್ತಾ ಇದ್ವಿ. ಇಂದು ಅವರೊಂದಿಗೆ ಅಭಿನಯಿಸಿದ ನಾಯಕಿ ಶ್ರೀಮತಿ ಜಯಮಾಲಾ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ವೇದಿಕೆಗೆ
ಬರಮಾಡಿಕೊಳ್ತೀನಿ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನೀವು 70-80ರ ದಶಕದಲ್ಲಿ ರಾಜ್ ಜೊತೆ ನಟಿಸಿದ್ದೀರಿ, ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ರಿ. ರಾಜ್ ಬಗ್ಗೆ ನಿಮ್ಮ ಮೊದಲ ಮಾತು. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ನಾದಮಯ, ಈ ಲೋಕವೆಲ್ಲ ನಾದಮಯ, ಎಷ್ಟು ಸುಂದರವಾಗಿ ಅಲ್ಲಿ ಆ ಜಾಗದಲ್ಲಿ ಕೂತಾಗ ನಮ್ಮನ್ನು ನಾವು ಮರೆತ್ವಿ. ರಾಜ್ಕುಮಾರ್ ನಮ್ಮ ಚಿತ್ರರಂಗದ ಶಕ್ತಿ. ರಾಜ್ಕುಮಾರ್ ಹಂತಕ್ಕೆ ಹಾಗೆ ಬೆಳೆದವರು, ಹಾಗೆ ನಡ್ಕೊಂಡವರು, ಹಾಗೆ ಬದುಕಿದವರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವಿಲ್ಲ. ಒಂದೇ ರಾಜ್ಕುಮಾರ್, ಒಂದು ಜೀವನದಲ್ಲಿ ಶತಮಾನಕ್ಕೊಂದು ನಕ್ಷತ್ರ ಅಂತಾರಲ್ಲ, ಹಾಗೆ ಶತಮಾನಕ್ಕೊಂದು ನಕ್ಷತ್ರ. ಅದ್ಭುತವಾದಂಥ ವ್ಯಕ್ತಿತ್ವ. ಅದು ಸರಳತೆ ಇರ್ಬೋದು, ಅವರ ಮಾನವೀಯ ಮೌಲ್ಯ ಇರ್ಬೋದು, ಅದನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ತಾವಿಲ್ಲಿ ಕೇಳಿದ್ರಿ ರಾಜ್ಕುಮಾರ್ ಅವ್ರನ್ನ ಯಾಕೆ ರಾಜ್ಕುಮಾರ್ ಶ್ರೇಷ್ಠ ಅಂತ. ನಾನು ಒಂದು 3 ಅಕ್ಷರಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಗಮನಿಸಿದ ಹಾಗೆ ರಾಜ್ಕುಮಾರ್ ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ, ಸರ್, ಮೊದಲನೇದಾಗಿ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಮೊದಲನೇ ಪ್ರಶ್ನೆ ಹಾಕಿದ್ದು ಕುವೆಂಪು ಅವ್ರಿಗೆ ಕೊಟ್ಟಿದ್ದೀರಾ ಅಂತ. ಎಂಥ ನೋಡಿ, ಇದು ಬಹಳ ದೊಡ್ಡ ಗುಣ. ಅವ್ರಿಗೆ ಕೊಟ್ಟಿದ್ದೀರಾ? ಹೌದು, ನಿಮಗೂ ಅವ್ರಿಗೂ ಒಟ್ಟಿಗೆ ಕೊಡ್ತಾಯಿದ್ದೀವಿ. ಹಾಗಾದರೆ ನಾನು ತಗೋತೀನಿ. ಕುವೆಂಪು ಅವ್ರ ಮನೆಗೆ ಹೋಗ್ತಾರೆ. ಅಂಥ ಶ್ರೇಷ್ಠ ವ್ಯಕ್ತಿತ್ವ. 2 ಧ್ರುವ ತಾರೆಗಳು ಒಟ್ಟಿಗಾಗ್ತಾರೆ. ಎರಡನೇದಾಗಿ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬರುತ್ತೆ. ಅವ್ರಿಗೆ ಅನೌನ್ಸ್ ಆದಾಗ ಒಂದು ಮಾತನ್ನು ಕೇಳಿದ್ರು ಎಲ್ಲರ ಹತ್ರ, ಶಿವಾಜಿ ಗಣೇಶನ್ ಅವ್ರಿಗೆ ಬಂದಿದೆಯಾ ಅಂತ. ಅವ್ರಿಗೆ ಕೊಡಬೇಕಾಗಿತ್ತು ಅಂತ. ಸರ್, ತನಗೆ ಬಂದಿದ್ದನ್ನು ಇನ್ನೊಬ್ರಿಗೆ ಕೊಡಬೇಕಾಗಿತ್ತು ಅಂತ ಬಂತಲ್ಲ, ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಇಯರೇ ಶಿವಾಜಿ ಗಣೇಶನ್ ಅವ್ರಿಗೆ ಬಂತು. ಆಗ ರಾಜ್ಕುಮಾರ್ ಅವರು ಪಟ್ಟಷ್ಟು ಸಂತೋಷ ಬಹುಶಃ ನಾನು ಯಾರಲ್ಲೂ ನೋಡಲಿಲ್ಲ. ಅಷ್ಟೊಂದು ಸಂತೋಷವನ್ನು ಪಟ್ಟರು. ನಾನು ಇನ್ನೊಂದು ವಿಚಾರವನ್ನು ಹೇಳಬೇಕು ರಾಜ್ಕುಮಾರ್ ಅವರ ಮೌಲ್ಯದ ಬಗ್ಗೆ. ಸರ್, ಮೊದಲೆಲ್ಲ ನಮ್ಮಲ್ಲಿ ಕಲಾವಿದರಿಗೆ ಒಂದು ಕೋಟಾ ಇತ್ತು, ಸೈಟ್ ಕೊಡೋದು. ಈ ಪದ್ಧತಿಯಲ್ಲಿ ಏನಾಗಿತ್ತು ಅಂತಂದರೆ, ಆ ಪದ್ಧತಿ ಪ್ರಕಾರ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದು ಪತ್ರವನ್ನು ತಂದು, ಇದಕ್ಕೊಂದು ಸೈನ್ ಮಾಡಿರಿ, ಸರ್ಕಾರ ನಮಗೆ ಸೈಟ್ ಕೊಡ್ತಾಯಿದೆ ನಿಮಗೆ ಅಂತ. ಆಗ ಭಗವಾನ್ ಅವರು ಡೈರೆಕ್ಟ್ರು, ಭಗವಾನ್ ಇದನ್ನು ಓದು ಅಂತಂದರು. ಭಗವಾನ್ ಅವರು ಓದ್ತಾ ಇರಬೇಕಾದ್ರೆ ಸ್ವಲ್ಪ ಅವರು ಅಂಜಿಕೆಯಲ್ಲಿ ಕೆಲವು ಪದಗಳನ್ನು ಬಿಟ್ಬಿಟ್ರು. ನಾನು ಅಲ್ಲೇ ಇದ್ದೆ. ಜಯಮಾಲ ಬಾಯ್ಲಿ ಇದನ್ನು ಓದು ಅಂದ್ಬಿಟ್ರು. ನನಗೆ ಹೆಂಗೆ ಓದೋದು, ನಾನು ಪೂರ್ತಿ ಓದ್ಬಿಟ್ಟೆ. ಆ ಪತ್ರನ ಹೀಗಿಟ್ಕೊಂಡು ಭಗವಾನ್ ಅವ್ರಿಗೆ ಕೇಳ್ತಾರೆ ರಾಜ್ಕುಮಾರ್ ಅವರು, ಏನು ಭಗವಾನ್, ನಾನು ರಾಜ್ಕುಮಾರ್ ನನಗೆ ಬೆಂಗಳೂರಿನಲ್ಲಿ ನನಗಾಗಲಿ ನನ್ನ ಕುಟುಂಬದವರಿಗೆ ನಿವೇಶನ ಇಲ್ಲ ಅಂತ ಸೈನ್ ಮಾಡಿಕೊಡ್ಬೇಕಾ? ಹೌದು, ಅಲ್ಲಿ ಯಾರಿಗೆ ನಿವೇಶನ ಇರಲ್ವೋ ಅವರಿಗೆ ಅದಿಲ್ಲ, ನಾನು ಕೊಡಬೇಕಾ ಅಂತ ಕೇಳಿದ್ರು. ಆಗ ಪಾರ್ವತಮ್ಮ ಅವರು ಹೇಳಿದ್ರು, ಇಲ್ಲ, ಇದನ್ನು ಹೀಗೆ ಬರೆಸ್ಕೋತಾರೆ, ಆದರೆ ಇದನ್ನು ನಮಗಾಗಿ ಕೋಟಾ ಇಟ್ಟಿರೋದು, ಅದು ಸಾಧನೆ ಮಾಡಿರೋರ್ಗೆ ಇಟ್ಟಿರೋದು ರೀ, ಅದು ನೀವು ಎಲ್ಲರಿಗೂ ಕೊಟ್ಟಿದ್ದಾರೆ, ನಾವು ತಗೋಬೇಕಾಗತ್ತೆ ಅಂತಂದರು. ಆಗ ಒಂದು ಮಾತು ಹೇಳಿದ್ರು ರಾಜ್ಕುಮಾರ್ ಅವರು, ಒಂದು ಕೆಲಸ ಮಾಡಿ, ಸರ್ಕಾರಕ್ಕೆ ಹೋಗಿ ಈ ಪೇಪರ್ನ ಇಟ್ಟು ಇದನ್ನು ಬದಲಾಯಿಸಿ ಈ ಕೋಟದಡಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ನನಗಾಗಲಿ ನನ್ನ ಕುಟುಂಬದಕ್ಕಾಗಲಿ ಇಲ್ಲ ಅನ್ನೋದನ್ನು ಕಿತ್ತು ಹಾಕಿ ಅಂದರು. ತಗೊಳ್ಳಿಲ್ಲ ಸರ್. ಅದು ರಾಜ್ಕುಮಾರ್ ಅವರು. ಅಂಥ ರಾಜಕುಮಾರ ಅವರು ಈ ಕೈ ಕೊಟ್ಟಿದ್ದನ್ನು ಈ ಕೈಗೆ ಹೇಳಲೇ ಇಲ್ಲ. ಖಂಡಿತ ಅವರ ವ್ಯಕ್ತಿತ್ವವನ್ನು, ಅವರನ್ನು ಅತ್ಯಂತ ಹತ್ತಿರದಿಂದ ನೋಡಿದವರು, ಅವರ ಜೊತೆಗೆ ಅಭಿನಯಿಸಿದವರು. ಅತ್ಯಂತ ಜನಪ್ರಿಯವಾದಂಥ ಚಿತ್ರ ಜೊತೆಗೆ ನಟಿಸಿದ್ದು ಶಂಕರ್ ಗುರು. ಅದರ ಇವರಿಬ್ಬರ ನಡುವಿನ ಒಂದು ಗೀತೆಯನ್ನು ಇದೀಗ ನಾವು ಪ್ರಸ್ತುತಪಡಿಸ್ತೀವಿ, ಏನೇನೋ ಆಸೆ.
ಆಸೆ ನೀ ತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಹೋಗುತ್ತಿದೆ ಬಾ ಎಂದು ನಿನ್ನ ಏನೇನೋ ಆಸೆ ನೀ ತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಹೋಗುತ್ತಿದೆ ಬಾ ಎಂದು ನಿನ್ನ ಲತೆಗಳು ಬಳುಕುತ್ತಿವೆ ನಿನ್ನಂತೆ ಆಡಿ ಸುಮಗಳು ನಗುತ್ತಲಿವೆ ನಿನ್ನನ್ನು ನೋಡಿ ಹಿಮದಗಿರಿಯ ಬಳಸಿ ಬರುವ ಗಾಳಿ ತರಲು ಚಳಿ ಇನಿಯ ಬಳಿಗೆ ಒಲಿದು ಬಂದು ಸನಿಹ ತರಲು ಬಿಸಿ ಏನೇನೋ ಆಸೆ ನೀ ತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಹೋಗುತ್ತಿದೆ ಬಾ ಎಂದು ನಿನ್ನ ಜೋಗಿದು ಬೇಲ ಜುನಾರೋ ರೋಕು ಚುಕ್ಕ ಜುನಾರೋ ಗೋರಿಯ ದೊರೆ ಭುಜ ಜುಮೇಲ ಕಾಮನ ಬಿಲ್ಲಿಂದ ಬಂದಿತು ನಿನ್ನಂದ ತಾರೆಯ ಹೊಳಪಿಂದ ಬಂದಿತು ಕಣ್ಣಂದ ಈ ಮಾತು ಬಿಡು ಬಿಡು ಮನಸ್ಸಲ್ಲಿ ಇಡು ಇಡು ಸಂತೋಷ ಕೊಡು ಕೊಡು ಬಾನಲ್ಲಿ ಏನೇನೋ ಆಸೆ ನಿತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಹೋಗುತ್ತಿದೆ ಬಾ ಎಂದು ನಿನ್ನ ಏನೇನೋ ಆಸೆ ಏನೇನೋ ಆಸೆ ಎಂತಹ ಚೈತನ್ಯಪೂರ್ಣವಾದಂತಹ ಗೀತೆ ಇದು. ಸೊಗಸಾಗಿ ಹಾಡಿದ ಇಬ್ಬರಿಗೂ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ನೀವು ಮತ್ತು ರಾಜ್ಕುಮಾರ್ ಅವರು ಭೇಟಿಯಾಗಿದ್ದೇ ಒಂದು ವಿಶೇಷ ಸಂದರ್ಭದಲ್ಲಿ ಅಂತ ನಾನು ಹೇಳ್ತೇನೆ. ಅಂದ್ರೆ ಭೂತಯ್ಯನ ಮಗು ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಸೊಗಸಾಗಿ ಹಾಡಿದ ಇಬ್ಬರಿಗೂ ಅದರ ಶತದಿನೋತ್ಸವದ ಕಾರ್ಯಕ್ರಮಕ್ಕೆ ತಾವು ಹೋಗಿದ್ದಾಗ ಒಂದು ಸ್ಮರಣಿಕೆಯನ್ನ ಸ್ವೀಕರಿಸೋದಕ್ಕೆ ವೇದಿಕೆಗೆ ಬರ್ತಾರೆ. ಅಲ್ಲೂ ನೋಡಿದ ಜಯಮಾಲ ಮುಂದೆ ಅವರ ಚಿತ್ರದ ನಾಯಕಿ ಆಗ್ತಾರೆ ಅಂತ. ಈ ಘಟನೆ ಬಗ್ಗೆ ಹೇಳೋದಾದ್ರೆ ಸರ್, ನಾನು ಭೂತಯ್ಯನ ಮಗ ಯೋಲಿ ಸೋಬಾನೆ ಸೋಬಾನ ಹಾಡನ್ನು ನಾನು ಅದರಲ್ಲಿ ಹಾಡ್ತೀನಿ. ಅಲ್ಲಿ ವರ್ಧಣ್ಣ ಬರ್ತಾರೆ. ಈ ಪ್ರೇಮದ ಕಾಣಿಕೆಗೆ ಒಬ್ಬ ನಾಯಕಿಯನ್ನು ಫ್ರೆಶ್ ಫೇಸ್ ಬೇಕು ಅಂತ ಹುಡುಕ್ತಿರ್ತಾರೆ. ಸೋಮಶೇಖರ್ ಅವ್ರ ನಿರ್ದೇಶಕರು. ಆಗ ಅಮ್ಮನ ಹತ್ರ ಪಾರ್ವತಮ್ಮ ಅವ್ರ ಹತ್ರ ಬಂದು ವರ್ಧಣ್ಣ ಹೇಳ್ತಾರೆ, ಚಿಕ್ಕಮಂಗ್ಳೂರಿನಲ್ಲಿ ನಾನೊಂದು ಹುಡುಗಿನ ನೋಡಿದೆ, ನೋಡು ಆ ಹೊಸ ರೋಲ್ಗೆ ಆ ಹುಡುಗಿ ಚೆನ್ನಾಗಿ ಸೂಟ್ ಆಗ್ತಾಳೆ, ಅವಳನ್ನ ಹಾಕು ಅಂತ. ಅಂದರೆ ವರ್ಧಣ್ಣನ ಬಾಯಲ್ಲಿ ಬರೋದು ಅಂತಂದರೆ ಅದೊಂದು ದೊಡ್ಡ ಮಾತು. ಆ ಸಿನಿಮಾದ 25ನೇ ವಾರ ಶತಮಾನೋತ್ಸವಕ್ಕೆ ನಾನು, ನಮ್ಮ ಅಕ್ಕ, ನಮ್ಮ ತಂದೆ 3 ಜನನೂ ಬಂದಿರ್ತೀವಿ.
ಬಂದಾಗ ಫಸ್ಟ್ ನನ್ನ ಹತ್ರ ಪಾರ್ವತಮ್ಮ ಅವ್ರು ಬರ್ತಾರೆ. ನನಗೆ ನಿಜ ಹೇಳಬೇಕು ಅಂತಂದರೆ ನನಗೆ ಆ ಥರ ಯಾವುದೂ ಗೊತ್ತಿಲ್ಲ. ದೊಡ್ಡ ಕಲಾವಿದರು ಅಂತ ಗೊತ್ತು, ಆದರೆ ಅವರ ಮಹತ್ವ ಅವ್ರ ಜೊತೆ ನಂತರದ ದಿನಗಳಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದು. ಅವ್ರು ಬಂದಾಗ ನಮಸ್ಕಾರ ಅಮ್ಮ ಅಂತ ನಾನು ಹೇಳಿದೆ. ನಾನು ಪಾರ್ವತಮ್ಮ ರಾಜ್ಕುಮಾರಮ್ಮ, ನೀನು ಎಲ್ಲಿ ಉಳ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅಮ್ಮ ನಾನು ವುಡ್ಲ್ಯಾಂಡ್ಸಲ್ಲಿ ಉಳ್ಕೊಂಡೆ ಅಂತ ಹೇಳಿದೆ. ನೋಡು, ನಾಳೆ ನಿನಗೆ 10 ಗಂಟೆಗೆ ಗಾಡಿ ಕಳಿಸ್ತೀನಿ, ನೀನು ಹೈಲ್ಯಾಂಡ್ಸಿಗೆ ಬಾ ಅಂದರು. ನನ್ನ ಬದುಕು ವುಡ್ಲ್ಯಾಂಡ್ಸಿಂದ ಹೈಲ್ಯಾಂಡ್ಸಿಗೆ ಶಿಫ್ಟ್ ಆಗಿದ್ದು ಹಾಗೆ. ಅಲ್ಲಿ ಮೇಕಪ್ ಟೆಸ್ಟ್ ಆಯಿತು. ಮೇಕಪ್ ಟೆಸ್ಟ್ ಆದಾಗ ಭಾಳ ಆಪ್ತತೆಯಿಂದ ಬಹುಶಃ ರಾಜ್ಕುಮಾರ್ ಅವರು ಹೊಸದಾಗಿ ಬಂದಿರ್ತಕ್ಕಂಥ ಅದು ಹುಡುಗರಿರ್ಬೋದು ಹುಡುಗಿಯರು ಇರ್ಬೋದು ಯಾರೇ ಇರ್ಬೋದು, ಅವರನ್ನು ಪ್ರೋತ್ಸಾಹ ಕೊಟ್ಟಿದ್ದರಿಂದನೇ ಇಂಡಸ್ಟ್ರಿ ಅಷ್ಟೊಂದು ಶ್ರೀಮಂತವಾಗಿ ಬೆಳೀತು ಅಂತ ನಾನು ಹೇಳ್ತೀನಿ. ಅವರು ಕೊಟ್ಟಿರೋದ್ರಿಂದ, ಅವಕಾಶ ಕೊಟ್ಟಿದ್ದರಿಂದ ಇವತ್ತು ಜಯಮಾಲ, ಇವತ್ತು ತಾವು ಕರೆದು ನನಗೆ ಕೇಳ್ತಿದ್ದೀರಾ. ಆ ಒಂದು ಪುಣ್ಯ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ ಸರ್. ಎಂಥ ಒಂದು ಸಂದರ್ಭ ಇರ್ಬೋದು. ತದನಂತರ 7 ಸಿನಿಮಾಗಳಲ್ಲಿ ಅವರು ನಾಯಕಿಯಾಗಿ ಅಭಿನಯಿಸ್ತಾರೆ. ಒಳ್ಳೆ ಸಿನಿಮಾದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ತು. ಪ್ರೇಮದ ಕಾಣಿಕೆ, ಬಡವರ ಬಂಧು, ತ್ರಿಮೂರ್ತಿ, ಶಂಕರ್ ಗುರು, ಬಡವರ ಗಿರಿಕನ್ಯೆ, ನಂತರ ಬಬ್ರುವಾಹನ, ದಾರಿ ತಪ್ಪಿದ ಮಗ, ಒಳ್ಳೊಳ್ಳೆ ಸಿನಿಮಾಗಳು ಅವಕಾಶ ಸಿಕ್ತು. ಅದು ನನ್ನ ಪುಣ್ಯ. 7 ಮೆಟ್ಲುಗಳು ನನಗೆ ಒಳ್ಳೊಳ್ಳೆ ಮೆಟ್ಲುಗಳೇ ಸಿಕ್ಬಿಡ್ತು. ರಾಜ್ಕುಮಾರ್ ಅಭಿನಯದ ಅದು ಇನ್ನೊಂದು ಶೇಡ್ ಇರುವಂಥ ಒಂದು ಸಿನಿಮಾ, ಮತ್ತು ನಿಮ್ಮನ್ನು ಕೂಡ ಅದರಲ್ಲಿ ಅದ್ಭುತವಾಗಿ ಚಿತ್ರೀಕರಿಸಲಾಗಿದೆ, ದಾರಿ ತಪ್ಪಿದ ಮಗ. ಅದರಲ್ಲಿ ಒಂದು ಹಾಡು ಬರುತ್ತೆ, ನಾರಿಯ ಸೀರೆ ಕದ್ದ ರಾಧೆಯ ಮನವಾಗಿದ್ದ ಅಂತ. ಆ ಹಾಡಿನಲ್ಲಿ ಆ ರಾಧಾ ಮತ್ತು ಕೃಷ್ಣನ ಪಾತ್ರವೇ ಇರಲಿಲ್ಲ ಅಲ್ಲಿ ಶೂಟ್ ಮಾಡಿದ್ದು. ಉಡುಪಿ ಜಯರಾಮ್ ಅದನ್ನು ಸೇರಿಸಿ ಆ ಸಂದರ್ಭವನ್ನು, ಅದನ್ನು ನಾರಿಯ ಸೀರೆ ಕದ್ದ ಅಂದಾಗ ನಾರಿ ಎಂದಾಗ ಕೃಷ್ಣ ಬರಬೇಕು ಕನ್ವಿನ್ಸ್ ಮಾಡ್ತಿದ್ರು ಜಯರಾಮ್ ಮಾಸ್ಟ್ರು. ನಂತರ ಆ ಹಾಡನ್ನು ಸೇರಿಸಿ ಅದಕ್ಕೆ 1-2 ದಿನ ಎಕ್ಸ್ಟ್ರಾ ಇಟ್ಟು, ನಂತರ ಯಾಕೆಂದರೆ ಇಡೀ ಸೆಟ್ಟೇ ಹಾಕಬೇಕಲ್ಲ, ಆ ಥರದ ಒಂದು ಕೃಷ್ಣನ ಜಾಗವನ್ನು ತೋರಿಸ್ಬೇಕಲ್ಲ, ಅದೆಲ್ಲ ತೋರಿಸಿ ಭಾಳ ಚೆನ್ನಾಗಿ ಮಾಡಿದರು. ಈಗ ಆ ಹಾಡನ್ನು ಕೇಳುವ ಹೊತ್ತು ನಾವು ನಾರಿಯ ಸೀದೆ ಕದ್ದ ರಾಧೆಯ ಮನವ ಗೆದ್ದ ನಮ್ಮ ಕಳ್ಳ ಕೃಷ್ಣನು ಅಂತ. ಕೃಷ್ಣ ಮುರಾರೇ ಯಮುನಾ ತೀರ ವಿಹಾರಿ ಗೋಪಿ ಮಾನಸಹಾರಿ ಶೌರಿ ಶೌರಿ. बोलो श्री कृष्ण परमात्मा की जय. नारिया सीरे कद्द राधೆಯ ಮನವ ಗೆದ್ದ, ನಾರಿಯ ಸೀರೆ ಗೆದ್ದ ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದ ಮೋಡಿ ಹಾಕಿದ ಕೃಷ್ಣ ಮುರಾರೇ. ಮಗುವಾಗಿರುವಾಗ ಬೆಣ್ಣೆಯ ಕದ್ದ, ಮಡಿಯೊಡನೆ ರಮಣಿ ಭಾಮೆಯ ಗೆದ್ದ, ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದ ಗೊತ್ತಾ, ರುಕ್ಮಿಣಿಯ ಕದ್ದ, ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ. ಹೌದಪ್ಪ, ಕದ್ದ ಗೆದ್ದ ಗೆದ್ದ ಕದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮರವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮರವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದ ಮೋಡಿ ಹಾಕಿದ.
ಯಮುನಾ ತೀರದಲ್ಲಿ ತಣ್ಣನೆ ಗಾಳಿಯಲ್ಲಿ, ಯಮುನಾ ತೀರದಲ್ಲಿ ತಣ್ಣನೆ ಗಾಳಿಯಲ್ಲಿ ರಾಧೆ ಕಾದಿರಲು ಮೆಲ್ಲನೆ. ಯಮುನಾ ತೀರದಲ್ಲಿ ತಣ್ಣನೆ ಗಾಳಿಯಲ್ಲಿ ರಾಧೆ ಕಾದಿರಲು ಮೆಲ್ಲನೆ. ಕೊಳ್ಳಲ್ಲ ನೂತುತ್ತಲಿ ಮನವ ಕಣ್ಣುಕುತ್ತಲಿ, ಕೊಳ್ಳಲ್ಲ ನೂತುತ್ತಲಿ ಮನವ ಕಣ್ಣುಕುತ್ತಲಿ. ಕಂಡು ಕಾಣಿಸದೆ ಮೋಹನ ಕಾಡಿ ಓಡಿದರು. ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದ ಮೋಡಿ ಹಾಕಿದ. ಕೃಷ್ಣ ಎಲ್ಲಿರುವೆ ಏಕೆ ಕಾಡಿರುವೆ, ವಿರಹದಿ ನೊಂದಿರುವೆ ಕಾಣದೆ. ಕೃಷ್ಣ ಎಲ್ಲಿರುವೆ ಏಕೆ ಕಾಡಿರುವೆ, ವಿರಹದಿ ನೊಂದಿರುವೆ ಕಾಣದೆ. ರಾಧಾ ಮೋಹನನೇ ಬಾರೋ ಮಾಧವನೇ, ರಾಧಾ ಮೋಹನನೇ ಬಾರೋ ಮಾಧವನೇ ಎಂದು ಕೂಗಿರರು. ಬಂದು ತನುವ ಬಳಸಿ ನಿಂದನು. ನಾರಿಯ ಸೀರೆ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದ ಮೋಡಿ ಹಾಕಿದ. ಕೃಷ್ಣ ಎನ್ನಿ ರಾಮ ಎನ್ನಿ, ಆ ಕೃಷ್ಣ ಎನ್ನಿ ರಾಮ ಎನ್ನಿ, ಮುಕುಂದ ಎನ್ನಿ ಗೋವಿಂದ ಎನ್ನಿ, ರಾಧೆ ಕೃಷ್ಣ ಗೋಪಿ ಕೃಷ್ಣ ಜಯ ಜಯ ಕೃಷ್ಣ ಗೋಪಿ ಕೃಷ್ಣ, ರಾಧೆ 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 ಕೃಷ್ಣ ಗೋಪಿ ಕೃಷ್ಣ. ಕೃಷ್ಣ ಮುರಾರೇ बोलो श्री कृष्ण परमात्मा की ಸೊಗಸಾಗಿ ಹಾಡಿದ್ದೀರಿ, ಧನ್ಯವಾದಗಳು. ಈ ಈ ಗೀತೆಯ ಚಿತ್ರೀಕರಣದ ಬಗ್ಗೆ ತಾವು ಹೇಳ್ತಾ ಇದ್ರಿ. ಸರಿ, ಹಾಡು ಮೊದಲು ಸೆಟ್ಟಲ್ಲಿ ನನಗೆ ಒಂದು ಸೀರೆ ತಂದಿದ್ದರು, ಒಂದು ಸಣ್ಣ ನೆಕ್ಲೆಸ್ ತಂದಿದ್ದರು. ಅದನ್ನು ರಾಜ್ಕುಮಾರ್ ಅವರು ಹೀಗೆ ನೋಡಿದ್ರು. ಅವರು ಪೇಕೆಟಿ ಶಿವರಾಮ್ ಅವ್ರನ್ನ ಕರೆದ್ರು, ಅದರ ನಿರ್ದೇಶಕರು ಪೇಕೆಟಿ ಶಿವರಾಮ್ ಅವರು. ಜೈರಾಮ್ ಮಾಸ್ಟ್ರನ್ನು ಕರೆಸಿದ್ರು. ಅಲ್ಲ, ನಾವು ಇಷ್ಟೆಲ್ಲ ಕಳ್ತನ ಮಾಡೋಕ್ಕೆ ಬಂದಿದ್ದ, ಆಕೆ ಹತ್ರ ಅಷ್ಟೊಂದು ಆಸ್ತಿ ಇದೆ ಅಂತ. ಅವಳು ಇಷ್ಟು ಸಿಂಪಲ್ ಆಗಿದ್ದರೆ ಅವಳನ್ನ ಎಂಥದ್ದು ಇಲ್ಲ, ಯಾವ ಆಸ್ತಿ ತೊಗೊಳಕ್ಕೆ ಹೋಗೋದು? ಇದನ್ನು ಬೆಂಗಳೂರು ಪ್ಯಾಲೇಸಲ್ಲೇ ಶೂಟಿಂಗ್ ಮಾಡಬೇಕು. ಎರಡನೇದಾಗಿ ಈಕೆಗೆ ವಜ್ರ ವೈಡೂರ್ಯದಿಂದ ತುಂಬಿರಬೇಕು. ಅವಳು ಕೂತಿದ್ರೆ ಅವಳನ್ನು ನೋಡಿದ್ರೆ ಅವಳನ್ನು ಹಾಗೆ ಎತ್ಕೊಂಡು ಹೋಗೋಂಗಿರ್ಬೇಕಷ್ಟು ಅವಳ ಆಸ್ತಿ ಅಂತಸ್ತುಗಳನ್ನೆಲ್ಲ ತೊಗೊಂಡೋಗ್ಬೇಕು ಅಂತಿರಬೇಕು ಅಂತಂದರು. ನಂತರ ಭಾಳ ದೊಡ್ಡ ಆರ್ಟ್ ಡೈರೆಕ್ಟ್ರು ನಮ್ಮ ನಾಗೇಶ್ವರ ರಾವ್, ಭಾಳ ದೊಡ್ಡ ಹೆಸರದು. ಅವರು ಆರ್ಟ್ ಡೈರೆಕ್ಟ್ರು. ನೀವು ನಂಬ್ತೀರಾ ಸರ್, ಆ ಸೀರೆಯಲ್ಲಿರುವಂಥ ನವಿಲಿತ್ತು ನೋಡಿ, ಆಗ ಅಂದರೆ ಇದು 75ರಲ್ಲಿ 76ರಲ್ಲಿ ಶೂಟ್ ಮಾಡಿರೋದು. ಆ ಸೀರೆನ ಒಂದು ದಿನ ನಿಲ್ಲಿಸಿ ಆ ಸೀರೆನ ಹೊಲಿಸ್ತಾರೆ. ನಂತರ ಆ ನೆಕ್ಲೆಸ್ ಎಲ್ಲ ಹೋಗಿ ಆ ಥರದ್ದು ನೆಕ್ಲೆಸ್ ಸೆಟ್ಗಳು ಬೇಕು ಅಂತ ಹೇಳಿ ಅದನ್ನೆಲ್ಲ ತಂದು ಹಾಕಿದಾಗ ಆಗ ರಾಜ್ಕುಮಾರ್ ಹೇಳ್ತಾರೆ, ಎಸ್ ನೋಡಿ ಈಗ ಇದು ನಾನು ಒಪ್ತೀನಿ ಅಂತ. ಬಹುಶಃ ಆ ಕಣ್ಣು ಇತ್ತು ರಾಜ್ಕುಮಾರ್ ಅವ್ರಿಗೆ. ಪ್ರತಿ ಒಂದಕ್ಕೆ ಯಾವುದಕ್ಕೆ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬಾರ್ದು ಅನ್ನುವಂಥ ಅಭಿರುಚಿ ಇದ್ದಿದ್ದರಿಂದಲೇ ಬಹುಶಃ ರಾಜ್ಕುಮಾರ್ ಅವರ ಸಿನಿಮಾ ಅಂದರೆ
ಒಂದು ಖಂಡಿತ ಒಂದು ಸಿನಿಮಾದಲ್ಲಿ 4-5 ಹಾಡುಗಳಿರುತ್ತೆ, 5 ಹಾಡು ಹಿಟ್ಟಾಗುತ್ತೆ. 206 ಅಂದರೆ ನೀವು ಅದನ್ನು ತೊಗೊಂಡ್ರೆ, ಈಗ ನೋಡಿ ತಾವು ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಾ, ಇದು ನಿರಂತರವಾಗಿ ನಡೆಯುತ್ತೆ. ಯಾಕೆಂದರೆ ಆ ಹಾಡಿನ ಶಕ್ತಿ ಸತ್ವ ಎರಡೂ ಕೂಡ ಇಲ್ಲಿದೆ. ಆ ಕಾಲದ ಅವರ ಜೊತೆಗೆ ಕೆಲಸ ಮಾಡಿದಂಥ ಗೀತ ರಚನಾಕಾರರನ್ನು ಮತ್ತು ಸಂಗೀತ ನಿರ್ದೇಶಕರನ್ನು ನಾವು ಸ್ಮರಿಸ್ಕೊಳ್ಬೇಕು. ಅವರೆಲ್ಲರಿಗೂ ನಾನು ಇಲ್ಲಿಂದಲೇ ವಂದಿಸ್ತಾ, ನೀವು ಅಭಿನಯಿಸಿದ ಅತ್ಯಂತ ಜನಪ್ರಿಯ ಚಿತ್ರಗಳಲ್ಲಿ ಒಂದು ಗಿರಿಕನ್ಯೆ, ಅದರ ಒಂದು ಗೀತೆ ನಗು ನಗುತ್ತಾ ನೀ ಬರುವೆ. ಈ ಗೀತೆಯನ್ನು ವಿಕಾಸ್ ಮತ್ತು ಸ್ಪರ್ಶ ಹಾಡಬೇಕಾಗಿ ನಾನು ವಿನಂತಿಸ್ಕೊಳ್ತೀನಿ. ಒಂದು ಜೋರಾದ ಚಪ್ಪಾಳೆ. ನಗು ನಗುತ್ತಾ ನೀ ಬರುವೆ, ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನು. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ. ನಗು ನಗುತ್ತಾ ನೀ ಬರುವೆ, ಹೌದು. ನಗುವಿನಲ್ಲೇ ಮನಸೆಳೆವೆ. ನಗುವೆ ಮಾತಾಗಿ ಮಾತೆ ಮುತ್ತಾಗಿ ಆ ಮುತ್ತೆ ಹೆಣ್ಣಾಗಿದೆ, ಹೆಣ್ಣೆ ಹೂವಾಗಿ ಹೂವೆ ಹಣ್ಣಾಗಿ ಹಣ್ಣು ಕಣ್ಣ ತುಂಬಿದೆ. ಒಲವೇ ಗೆಲುವಾಗಿ ಗೆಲುವೆ ಚೆಲುವಾಗಿ ಚೆಲುವೆಲ್ಲ ನಿನ್ನಲ್ಲಿದೆ, ನಿನ್ನ ರೂಪಲ್ಲಿ ನಿನ್ನ ಮನದಲ್ಲಿ ಎಂದು ನಾನು ಬೆರೆತೆ. ನಾನಾಗಿ ನಾನೇ ನೀನಾಗಿ ನನ್ನೇ ನಾ ಮರೆತೆ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ. ಆಹಾ ಆಹಾ ಏಕೋ ಸಂಕೋಚ ಏನೋ ಸಂತೋಷ, ನಿಂತಲ್ಲಿ ನಿಲ್ಲಲಾರೆನು, ನಿಜವಾಗಿ ನಿನ್ನ ಮಾತಿಂದ ಏನೋ ಆನಂದ ಎಂದು ನಿನ್ನ ಬಿಡೆನು. ಪೂರ ಮಾತೆಗೆ ಯಾರ ಹಂಗೇಕೆ ಬಾಯಿಲ್ಲಿ ನೀ ಮೆಲ್ಲಗೆ, ಯಾರೂ ಇಲ್ಲಿಲ್ಲ ನಾವೇ ಇಲ್ಲೆಲ್ಲ, ಬೇಗ ಬಾಬಾ ಬಳಿಗೆ. ಸೋತೆ ನಾನೀಗ ಏನೋ ಆವೇಗ, ಇನ್ನು ನಾ ತಾಳೆನು. ನಗು ನಗುತ್ತಾ ನೀ
ಈ ಹಾಡಿನ ಜೀವಂತಿಕೆ ಅದು. ಈ ಹಾಡಿನಲ್ಲಿ ಹಾಡಿನುದ್ದಕ್ಕೂ ನಗುವನ್ನು ಎಷ್ಟು ಸೊಗಸಾಗಿ ನಮಗೆ ತಲುಪಿಸಿದ್ದಾರೆ ಅಂತ. ಬೇರೆ ಬೇರೆ ಭಾಗಕ್ಕೆ ಹೋಗಿ ರಸಮಂಜರಿ ಕಾರ್ಯಕ್ರಮವನ್ನು ನೀಡಿ ಈ ರಾಜ್ಯದ 18 ಜಿಲ್ಲಾ ಕ್ರೀಡಾಂಗಣಗಳು ತಯಾರಾಗೋದಕ್ಕೆ ರಾಜ್ಕುಮಾರ್ ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ. ಆ ವೇದಿಕೆಯಲ್ಲಿ ತಾವು ಹಾಡ್ತಾ ಇದ್ರಿ ಅಂತ. ನಾನು ರಾಜ್ಕುಮಾರ್ ಅವ್ರ ಜೊತೆ ಮಾತ್ರ ಹಾಡಿದ್ದು ಸರ್. ನಾನು ಸಣ್ಣದ್ರಲ್ಲಿ ಹಾಡ್ತಿದ್ದೆ, ನಂತರ ಬಿಟ್ಬಿಟ್ಟೆ. ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೆ ನಾನು. ನಮ್ಮ ಅಕ್ಕನ ಜೊತೆ ಹೋಗ್ತಿದ್ದೆ, 10 ರೂಪಾಯಿ ಕೊಡೋರು ಆವಾಗ. ಹಾಡ್ತಿದ್ವಿ. ನಂತರ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು ಆ್ಯಕ್ಚುಲಿ ಅಮ್ಮ ಹೇಳೋರು, ಹೇ ಜಯಮಾಲ ನೀನು ಹಾಡು, ನೀನು ರಾಜ್ಕುಮಾರ್ ಅವ್ರ ಜೊತೆ ಹಾಡು ಅಣ್ಣನ ಜೊತೆಲಿ ಅಂತ ಹೇಳೋರು. ನಾನೊಂದು 7-8 ಹಾಡು ಹೇಳ್ತಿದ್ದೆ. ಆ 7-8 ಹಾಡುಗಳಲ್ಲಿ ಇವೆಲ್ಲವೂ ಕೂಡ ಒಂದು ಹಾಡು ಹೇಳ್ತಾ ಇದ್ವಿ ಸರ್. ಶಕ್ತಿಧಾಮಕ್ಕೆ ನಾವು ಹೋಗಿ ಈ ಆ ಬಿಲ್ಡಿಂಗ್ಗಳು ಕಟ್ಟೋದಕ್ಕೆ ರಾಜ್ಕುಮಾರ್ ಅವ್ರ ಕೊಡುಗೆನ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ಇಡೀ ಕರ್ನಾಟಕದಲ್ಲಿ ರಂಗಮಂದಿರಗಳು ಇವತ್ತೇನಾದರೂ ತಲೆ ಎತ್ತಿದೆ ಅಂತಂದರೆ ಬಿಕಾಸ್ ಆಫ್ ರಾಜ್ಕುಮಾರ್. 10-18 ರಂಗಮಂದಿರಗಳನ್ನು ಕಟ್ಟಿ ಇವತ್ತು ಅದಕ್ಕೆ ಜನರ ಹತ್ರ ಹೋಗಿ ಈ ಥರ ಪ್ರೋಗ್ರಾಮ್ ಮಾಡಿಬಿಟ್ಟು, ಅದು ಏನು ಸರ್, ಸಾಸಿವೆ ಕಾಳು ಹಾಕಿದ್ರು ಜನ ಹಾಗೆ ಮಳೆ ಬಂದರೂ ಕೂಡ ಜನ ತುಂಬಿರೋರು. ಆ ಥರದ ಒಬ್ಬ ಕಲಾವಿದನನ್ನು ನಾವು ಮತ್ತೆ ನೋಡಲಿಕ್ಕೆ ಸಾಧ್ಯವಿಲ್ಲ ಸರ್. ಇದು ಇಲ್ಲಿ ನಾನು ಕೂತಾಗ ನನಗದೇ ನೆನಪಿಗೆ ಬರ್ತಿತ್ತು. ನಾವೆಲ್ಲರೂ ಪುಣ್ಯವಂತರು, ಆದರೆ ನಾವು ಭಾಳ ಬೇಗ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡ್ಬಿಟ್ವಿ ಸರ್. ಆದರೆ ಅವ್ರು ಬಿಟ್ಟು ಹೋದ ಅವರ ಹಾಡಿರ್ಬೋದು, ಅವರ ಮೌಲ್ಯ ಇರ್ಬೋದು, ಅವ್ರ ಬದುಕಿರ್ಬೋದು, ಅವರ ಸಿನಿಮಾಗಳಿರ್ಬೋದು. ಸಿನಿಮಾಗಳಲ್ಲಿ ಇಡೀ ಪ್ರಪಂಚದಲ್ಲಿ ರಾಜ್ಕುಮಾರ್ ಥರದ ಒಬ್ಬ ಕಲಾವಿದನೇ ಇಲ್ವಲ್ಲ ಸರ್. ಒಂದು ಜಾನಪದ ಇರ್ಬೋದು, ಐತಿಹಾಸಿಕ ಇರ್ಬೋದು, ನಿಮಗೆ ಸಾಮಾಜಿಕ ಇರ್ಬೋದು, ಪ್ರತಿ ವೆರೈಟಿ ರಾಜ್ಕುಮಾರ್ ಅವರು ಕೊಟ್ಟಂಥ ಸಿನಿಮಾಗಳು. ನೀವು ಒಂದೊಂದು ಸಿನಿಮಾನೂ ನೋಡಿ, ಇಂಥ ಒಬ್ಬ ಕಲಾವಿದನೇ ಹುಟ್ಟಿಲ್ಲ. ಅದು ನಮ್ಮ ಕನ್ನಡದ ಹೆಮ್ಮೆ. ಅವ್ರ ಜೊತೆ ನಾನು ಪುಣ್ಯ ಮಾಡಿದ್ದೀನಿ, ಅವ್ರ ಜೊತೆಯಲ್ಲಿ ಅಭಿನಯಿಸಲಿಕ್ಕೆ ನಮ್ಗೆ ಅವಕಾಶ ಸಿಕ್ತು ಸರ್. ಇವತ್ತು ಈ ವೇದಿಕೆಯಲ್ಲಿ ನಾನು ಇದ್ದೀನಿ ಅಂದರೂ ಕೂಡ ಆ ಹಾಡಿನ ಮೂಲಕನೇ ಬಂದಿರೋದು. ಆ ಹಾಡಿಗೆ ಅಷ್ಟು ಶಕ್ತಿ ಇದೆ ಸರ್. ನೀವು ಭಾಗ್ಯವಂತರು ಅಂತ ನಾವು ಹೇಳಬಹುದಷ್ಟೇ. ಬಹುತೇಕ ನಮ್ಮ ತಲೆಮಾರಿನ ಬಹುತೇಕರು ರಾಜ್ಕುಮಾರ್ ಅವರನ್ನು ನೋಡಲೇ ಇಲ್ಲ. ಆದರೆ ಆ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದು ನೀವು ಕೂತಿದ್ದೀರಿ. ಅವರ ಆ ಚರಿತ್ರೆಯನ್ನು ನಾವು ಪ್ರಾಯಶಃ ಇನ್ನೊಂದು 2 ತಲೆಮಾರು ಹೋದರೆ ಈ ವಿಚಾರಗಳನ್ನು ಹೇಳಿದ್ರೆ ಅವ್ರು ನಂಬಲಿಕ್ಕೆ ಇಲ್ಲ, ಹೀಗೆಲ್ಲ ಯಾರು ಬದುಕಕ್ಕೆ ಸಾಧ್ಯ ಅಂತ. ಹಾಗೆ ಬಾಳಿ ಬದುಕಿ ಹೋದವರು, ಅಂಥವರ ಜೊತೆ ಇದ್ದವರು ತಾವು ಸರ್. ಇಲ್ಲ, ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರಬೇಕಾಗುತ್ತೆ. ಇವತ್ತಿನ ಹಾಡು ಯಾರಿಗಾದ್ರೂ ನೆನಪಿದೆಯಾ? ಯಾರಿಗಾದ್ರೂ ನಾನು ಕೇಳ್ತೀನಿ, ನಿಮಗೆ ಯಾರಿಗಾದ್ರೂ ಇವತ್ತಿನ ಹಾಡುಗಳ ನೆನಪಿದೆಯಾ? ಹಳೆ ಹಾಡುಗಳನ್ನು ಕೇಳ್ತಿದ್ರೆ ಗುನ್ಗುಟ್ಟಿದ್ರೆ ಸಾಕು, ಇಲ್ಲಿ ಕೇಳಿಸ್ತಾ ಹೋಗುತ್ತೆ. ನಮ್ಮ ಮೆಮೊರಿ ಫೀಡ್ ಆಗಿಬಿಟ್ಟಿದೆ. ಅಂಥ ಒಂದು ಆ ಶ್ರೀಮಂತಿಕೆ ಹಾಡಿನಲ್ಲಿ ಮತ್ತು ಆ ದೃಶ್ಯಗಳು, ಎಂಥ ದೃಶ್ಯಗಳನ್ನೆಲ್ಲ ಕಟ್ಕೊಟ್ರು. ನಿಜವಾಗ್ಲೂ ಪುಣ್ಯಾತ್ಮರೇ ಸರ್. ನಾವು ನಿಜವಾಗ್ಲೂ ಇಂಥ ಮಹಾನುಭಾವರು ಬದುಕಿದಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಅಭಿನಯಿಸಲಿಕ್ಕೆ ನಮ್ಗೆ ಅವಕಾಶ ಸಿಕ್ತಲ್ಲ, ಅದು ನನ್ನ ಪುಣ್ಯ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಒಂದಷ್ಟು ನೆನಪುಗಳನ್ನು ಹಂಚಿಕೊಂಡ್ರೆ ನಮಗೊಂದು ಪುಟ್ಟ ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಒಂದು ಜೋರಾದ ಚಪ್ಪಾಳೆಯನ್ನು ಜಯಮಾಲ ಅವರಿಗೆ ಹಸ್ತಾಂತರಿಸ್ತಾರೆ. ರಾಜ್ಕುಮಾರ್ ಕೇವಲ ಅವರ ಸಿನಿಮಾಗಳಿಗಷ್ಟೇ ಹಾಡಿದ್ದಲ್ಲ, ನಾಗಲೇ ಹೇಳಿದ ಹಾಗೆ ಬೇರೆ ಹಲವು ನಾಯಕರ ಗೀತೆಗಳಿಗೂ ಕೂಡ ಅವರು ದನಿಯಾದರು ಮತ್ತು ಭಾವಗೀತೆಗೆ ಹಾಡ್ತಾರೆ. ಅವರು ಹಾಡಿದ ಕನ್ನಡವೇ ಸತ್ಯ ಗೀತೆ ಯಾವ ಕಾಲಕ್ಕೂ ಅಜರಾಮರವಾಗಿ ಅಮರಗೀತೆಯಾಗಿ ನಮ್ಮೊಂದಿಗೆ ಉಳಿಯುತ್ತೆ. ಅವರು ಹಾಡಿದಂತಹ ವಾರ ಬಂತಮ್ಮ ಗುರುವಾರ ಬಂತಮ್ಮ, ಚೆಲ್ಲಾಟಗಾರ ಮಾದೇಪ, ಈ ಗೀತೆಗಳಿಗೆ ಸರಿಸಾಟಿಯಾಗಿಯೇ ನಿಲ್ಲೋದಿಲ್ಲ. ಇಷ್ಟು ಬ್ಯುಸಿಯಾಗಿ ಹಾಡಿದ ಅಷ್ಟು ಅವರ ಹಿನ್ನೆಲೆ ಗಾಯನದ ದುಡ್ಡನ್ನು ಅವರು ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ಗೆ ವಿನಿಯೋಗಿಸ್ತಾರೆ. ಸುಮಾರು ಕೋಟಿ ಲೆಕ್ಕದ ಮೊತ್ತವನ್ನು, ಕೋಟಿ ದಾಟಿದ ರೂಪಾಯಿಗಳನ್ನು ಅವರು ದೇಹಿ ಅಂತ ಬಂದವರಿಗೆ, ಕಷ್ಟದಲ್ಲಿದ್ದವರಿಗೆ ನೆರವಾಗ್ತಾರೆ.
ಅದನ್ನು ಪುನೀತ್ ರಾಜ್ಕುಮಾರ್ ಕೂಡ ಮುಂದುವರೆಸ್ತಾರೆ. ರಾಜ್ಕುಮಾರ್ ಅವರ ನೂರಾರು ಗೀತೆಯ ಹಿಂದೆ ಒಂದು ಮಾನವೀಯ ಮಾಧುರ್ಯ ಇದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು. 92ರಲ್ಲಿ ಇಡೀ ಪ್ರಪಂಚದಲ್ಲಿ ನಾಯಕನೊಬ್ಬ ತನಗೆ ತಾನೇ ಹಾಡಿಕೊಂಡ ಗೀತೆಯೊಂದಕ್ಕೆ ರಾಷ್ಟ್ರ ಪ್ರಶಸ್ತಿಯ ಗೌರವವನ್ನು ಈ ಜಗತ್ತಿಗೆ ತಂದುಕೊಟ್ಟಂಥ ಮೊದಲಿಗರು ಡಾಕ್ಟರ್ ರಾಜ್ಕುಮಾರ್. ಅದೇ ಶೀರ್ಷಿಕೆಯನ್ನು ನಾವಿವತ್ತಿಟ್ಟಿದ್ದೇವೆ, ನಾದಮಯ ಈ ಲೋಕವೆಲ್ಲ. ವಿಕಾಸ್ ವಸಿಷ್ಠ ಅವರನ್ನು ವೇದಿಕೆಯ ಮುಂಭಾಗಕ್ಕೆ ನಾನು ಬರಮಾಡಿಕೊಳ್ತೇನೆ. ಈ ಗೀತೆ ಇವತ್ತಿನ ನಮ್ಮ ಶೀರ್ಷಿಕೆ ಗೀತೆ, ರಾಜ್ ಬದುಕಿನ ಹೆಮ್ಮೆಯ ಗೀತೆ, ನಿಮ್ಮೆಲ್ಲರ ಹೃದಯದ ಗೀತೆ, ನಾದಮಯ ಈ ಲೋಕವೆಲ್ಲ. ಒಂದು ಜೋರಾದ ಚಪ್ಪಾಳೆ ಈ ಗೀತೆಗೆ. ನಾದಮಯ ನಾದಮಯ ಈ ಲೋಕವೆಲ್ಲ, ನಾದಮಯ ಈ ಲೋಕವೆಲ್ಲ, ಕೊಳಲಿಂದ ಗೋವಿಂದ ಆನಂದ ತಂದಿರಲು, ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು, ನಾದಮಯ ಈ ಲೋಕವೆಲ್ಲ, ನಾದಮಯ. ಸ್ವರಗಳ ಮಾಧುರ್ಯ, ರಾಗದ ಸೌಂದರ್ಯ, ಮೃಗಗಳ ತಳಿಸೆ, ಖಗಗಳ ಗುಣಿಸೆ. ಸ್ವರಗಳ ಮಾಧುರ್ಯ, ರಾಗದ ಸೌಂದರ್ಯ, ಮೃಗಗಳ ತಳಿಸೆ, ಖಗಗಳ ಗುಣಿಸೆ. ಸಡಗರದಿಂದ ಗಗನದ ಅಂಚಿಂದ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷದಿ ಭೂವಿಯ ಸ್ವರ್ಗ ಎನ್ನುತ್ತಿರಲು, ನಾದಮಯ ಈ ಲೋಕವೆಲ್ಲ, ಕೊಳಲಿಂದ ಗೋವಿಂದ ಆನಂದ ತಂದಿರಲು, ನಾದಮಯ. ಗಮದನಿ ಸನಾದಮಯ. ನಿದ ಮಗರೇಸ 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 ದನಿಸ ರೇ ಗಮ ದನಿ ಸನಾದಮಯ. ಕರಿಸ ನಿಧನಿ ರಿಧನಿ ಗಮದ ಸಗ ಮದನಿ ನಾದಮಯ. ಸರಿ ಗರಿಸ ನಿಧನಿ ಸನಿ ನಮ ಗರಿಸ ನಿಧ ರೇ ಗಮ ಗರಿಸ ನಿ ರೇ ಮ ನೀ ರೇ ಮಗರಿ ಮಗರಿ ಸನಿ ಸ ಸರಿ ಸರಿ ನಿ ಸನಿ ದ ಮದ ನಿ ಸ ನಿ ನಿ ಸನಿ ದ ನಿ ದ ಮಗ ಮದ ನಿ ಸ
ಸರಿ ಗರಿ ಸನಿ ಧನಿ ಸನಿ ದವ ಮಗರಿ ಸ ಗಮದನಿ ಸನಾದಮಯ ಪಾಪ ಪದ ಪಗದ ಪಗದ ಪಗರಿ ದಾದ ಸ ಸರೇ ರೆ ಗ ಗ ಪದ ಪಗ ದ ದ ದ ಗ ಗ ದ ದ ರಿ ಸ ದ ದ ಪ ಸ ದ ಪ ಗ ರಿ ಸ ರಿ ಗ ಪ ಸ ದ ಸ ದ 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 ರಿ ಸ ಧ ನಿ ನಿ ಪ ಮ ಪ ದ ನಿ ನಿ ಪ ಮ ಪ ದ ನಿ ನಿ ಪ ಮ ಪ ದ ದ ದ ದ ದ ದ ನಿ ಪ ಆ ಸಾನಿ ದ ಮಗ ಮದ ಮಗ ರೇ ನಿ ರೆ ಸ ರಿ ಸ ಸ ಸ ಗ ರೆ 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 ಮಗ ಗ ಗ ದ ಮ ಮ ಮ ಮಗ ಗ ದ ಮ ಮ ನಿ ದ ದ ಸ ನಿ ನಿ ಗ ರಿ ಸ ಸರಿ ಗ ರಿ ಗ ನಿ ಸರಿ ಸರಿ ಗ ರಿ ಸ ನಿ ದ ಮ ಗ ರಿ ಸ ಗ ಮ ದ ನಿ ಧನ ನ ಧನ ನ ಧನ ನ ಧನ ನ ಧನ ನಾದಮಯ ಎಷ್ಟು ಅದ್ಭುತವಾದಂತಹ ಗೀತೆ. ಆ ಗೀತೆಯ ಒಂದಕ್ಷರವನ್ನು ನೋಡದೆ ಹಾಗೆ ಅವರು ಇಲ್ಲಿ ಪ್ರಸ್ತುತಪಡಿಸಿದ್ದು ಅಭಿನಂದನಾರ್ಹ. ಅಭಿನಂದನೆಗಳು ವಿಕಾಸ್. ಈ ಕಾರ್ಯಕ್ರಮದ ಶೀರ್ಷಿಕೆಗೆ ಎಷ್ಟೊಂದು ಚಂದವಾಗಿ ಹಾಡಿದ್ದೀರಿ. ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತಮ್ಮ ಧಾರಾವಾಹಿಗಳಲ್ಲಿ ಇಂಥದೇ ಸತ್ವವನ್ನು, ಅದರ ಶೀರ್ಷಿಕೆಯಲ್ಲಿ ಇಂಥದ್ದೇ ಸಾರವನ್ನು ಸಾರಿದಂತಹ TN ಸೀತಾರಾಮ್ ಅವ್ರ ಜೊತೆಗಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತಾರೆ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ಮೊದಲಿಗೆ ಒಂದು ಸುಂದರ ಹಾಡನ್ನು ಕೇಳಿ ಮತ್ತೆ ನಿಮ್ಮನ್ನು ನಾನು ಮಾತಿಗೆ ಹೇಳ್ತೀನಿ. ನೀನನ್ನ ಗೆಲ್ಲಲಾರೆ ಎನ್ನುವಂಥ ಒಂದು ಚಿತ್ರದಲ್ಲಿ ಇಳೆಯರಾಜ ರಾಜ್ಕುಮಾರ್ ಅವರಿಗೆ ಮ್ಯೂಸಿಕ್ ಮಾಡಿದರು. ಇದು ರಾಜ್ಕುಮಾರ್ ಅವರ ಗೀತೆಗಳ ಸಾಲಿನಲ್ಲಿ ಭಿನ್ನವಾಗಿ ನಿಲ್ಲುವಂತಹ ಗೀತೆ ಅಂತ ನಾವು ಇದನ್ನು ಪರಿಗಣಿಸ್ಬೋದು. ನಿಮ್ಮೆಲ್ಲರ ಇಷ್ಟದ ಗೀತೆ ಜೀವ ಹೂವಾಗಿದೆ ಭಾವಜೇನಾಗಿದೆ. ಜೀವ ಹೂವಾ
ನನ್ನಾಸೆ ಒಂದೇ ಎಂದು ನಾವಾಡೋ ಮಾತೆಲ್ಲ ಒಂದೇ, ಬಯಕೆಯು ಒಂದೇ ಗುರಿಯೊಂದೇ, ಬಯಕೆಯು ಒಂದೇ ಗುರಿಯೊಂದೇ. ನಿನ್ನ ಚೆಲುವಿಂದ ನಿನ್ನ ಒಲವಿಂದ ನನ್ನಲ್ಲಿ ತಂದೆ ಆನಂದ, ಈ ಸಂತೋಷ ಚಿರವಾಗಿದೆ, ಭಾವಜನಾಗಿದೆ ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವವಾಗಿದೆ. I love you, I love you. ರಾಜ್ಕುಮಾರ್ ಅವರ ಗೀತೆಗಳ ಸಾಲಲ್ಲಿ ಭಿನ್ನವಾಗಿ ನಿಲ್ಲುವಂತಹ ಗೀತೆ ಇದು. ಪ್ರಸ್ತುತಿಗೆ ಧನ್ಯವಾದಗಳು ನಾನು ಸಲ್ಲಿಸ್ತೀನಿ. ಸರ್, ನಾವಾಗಲೇ ಹೇಳ್ತಾ ಇದ್ದೆ, ರಾಜ್ಕುಮಾರ್ ಮೌಲ್ಯವನ್ನೇ ತಮ್ಮ ಸಿನಿಮಾಗಳಲ್ಲಿ ನೀಡುವುದಕ್ಕಾಗಿ ಬಳಸ್ಕೊಂಡ್ರು. ರಾಜ್ಕುಮಾರ್ ಒಂದು ಜೀವನಾದರ್ಶ ಅಂತ ತಾವು ಕಂಡಂತೆ ರಾಜ್ಕುಮಾರ್ ಅಂದರೆ ತಮ್ಮ ನೆನಪೇನು ಸರ್? ನಮಸ್ಕಾರ. ನನ್ನ ನೆನಪು ಪ್ರೈಮರಿ ಸ್ಕೂಲ್ ಸುಮಾರಘಾಟಲ್ಲಿ ನಮ್ಮನ್ನು ಬೇಡರ್ ಕಣ್ಣಪ್ಪ ಸಿನಿಮಾಗೆ ಕರ್ಕೊಂಡು ಹೋಗಿದ್ರು. ಆ ಬೇಡರ್ ಕಣ್ಣಪ್ಪನ ನಿಜವಾಗಲೂ ಅವ್ನು ಕಣ್ಣು ಹೋಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇತ್ತು ಆವತ್ತು. ಬೇಡರ್ ಕಣ್ಣಪ್ಪ ಆದಮೇಲೆ ನನಗೆ ತುಂಬ ಇದಿರೋದು ಅಣ್ಣ ತಂಗಿ ಇನ್ನೊಂದು ಸಿನಿಮಾ. ಅಣ್ಣ ತಂಗಿ ಇನ್ನೊಂದು ಸಿನಿಮಾ ಕೂಡ ಸೀತಾರಾಮ ಶಾಸ್ತ್ರಿಗಳು ನಿರ್ದೇಶನ ಮಾಡಿದ್ದು. ಬಿ ಸರೋಜಾದೇವಿಯವರು ಮತ್ತು ರಾಜ್ಕುಮಾರ್ ಅವರು ಅಣ್ಣ ತಂಗಿ. ಅದರಲ್ಲಿ ಅಶ್ವಥ್ ಅವರು ಹೀರೋ, KS ಅಶ್ವಥ್ ಅವರು ಹೀರೋ ಪಾತ್ರ ಮಾಡಿದರು. ಅದಾದ ಮೇಲೆ ನಾನು ನೋಡಿದ್ದು ರಾಜ್ಕುಮಾರ್ ಅವರು ವಿಲನ್ ಮಾಡೋದು ಅಂತ ಕರುಣಯ್ಯ ಕುಟುಂಬದ ಕಣ್ಣು. ಅದರಲ್ಲಿ ಅವರು ಖಳನಾಯಕನ ಪಾತ್ರ ಮಾಡಿದರು. ಅವ್ರಿಗೆ ಆಮೇಲೆ ಅವರು ಕಡೆಯಲ್ಲಿ ಜನ ಅದನ್ನು ಮಾಡಿ ಅವ್ರನ್ನ ನಾಯಕನನ್ನಾಗಿ ಮಾಡ್ತಾರೆ. ಅದಾದ ಮೇಲೆ ತುಂಬ ನನಗೆ ಪ್ರಭಾವಿಸಿದ್ದು ಭಕ್ತ ಕನಕದಾಸ, ಸಂತ ತುಕಾರಾಮ ಮತ್ತು ಭಕ್ತ ಕುಂಬಾರ. ಭಕ್ತ ಕನಕದಾಸದ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡ ಹರಿಯೇ ಅನ್ನೋಂದಾಗ ಅವರ ಕಣ್ಣುಗಳನ್ನು ನೋಡಬೇಕು. ಅವರ ಕಣ್ಣುಗಳಲ್ಲಿ ನಮಗೆ ದೇವರು ಕಾಣಿಸ್ತಾ ಇರ್ತಾಯಿತ್ತು. ರೌಡಿ ರಂಗಣ್ಣ, ಬಲೆ ಹುಚ್ಚ, ಆಮೇಲೆ ಕೃಷ್ಣದೇವರಾಯನ ಪಾತ್ರ. ನೀವು ಯಾವುದೇ ಪಾತ್ರ ಹೇಳಿ ಸರ್, ಆ ಪಾತ್ರಕ್ಕೆ ಆ ಪಾತ್ರನೇ ಅವರು ಬೇರೆ ಅಲ್ವೇ ಅಲ್ಲ. ಈವನ್ ಅನ್ ಇಂಚ್, ಈವನ್ ಅನ್ ಅಯೋಟ ಆಫ್ ಇದು ಅವ್ರು ಬೇರೆ ಥರ ಹೋಗಲೇ ಇಲ್ಲ. ಹಾಗಾಗಿ ಆ ರಾಜ್ಕುಮಾರ್ ಅವರ ಅಲ್ಲಿಂದ ನೋಡಿದು ನಾನು ಕಡೆಯವರೆಗೂ ಕಿಂಚಿತ್ತೂ ಅವರಲ್ಲಿ ಯಾವುದೂ ಲೋಪ ಇಲ್ಲದೆ ನೋಡ್ಕೊಂಡು ಬಂದಿರೋನು. ಅಂದರೆ ಒಂದು ಇಡೀ ತಲೆಮಾರನ್ನು ಅವರ ಜೊತೆಯಲ್ಲಿ ಕಳೆದಂಥ ಭಾಗ್ಯ ನನ್ನದು. ಅವರು ಅಂದರೆ ಅವ್ರು ಬೇರೆ ಕಳೀತಾ ಇದ್ದರು, ನಾನೇ ಬೇರೆ ಕಳೀತಾ ಇದ್ದೆ. ಆದರೆ ಅವರ ಜೀವನದಲ್ಲಿ ನಾನಿದ್ದೆ ಅನ್ನೋದೇ ನಾನು ದೊಡ್ಡ ಇದು ಅಂದ್ಕೊಳ್ತೇನೆ. ನನ್ನ ಕೆಲವು ಸರ್ತಿ ಅವ್ರ ಜೊತೆಯಲ್ಲಿ ಮಾತಾಡೋ ಭಾಗ್ಯ ಬಂತು. ಅಂಥ ವಿನಯವನ್ನು, ಅಂಥ ಸೌಜನ್ಯವನ್ನು ನಾನು ನೋಡೇ ಇಲ್ಲ. ನಾನು ಅವರು ಆಡ್ತಾ ಇದ್ದ ರೀತಿ ಎಲ್ಲನೂ. ನಮ್ಮ PUC ಯಲ್ಲಿದ್ದಾಗ HVV ಅಂತ ಮೇಷ್ಟ್ರಿದ್ದರು. ಅವರ ಮನೆಯಲ್ಲಿ ಅವ್ರ ಮಗಳಿಗೆ ಒಂದು ಹುಡುಗನ ನೋಡ್ತಾಯಿದ್ರು. ಆ ಹುಡುಗನ ಯಾರೋ ದಳ್ಳಾಳಿನ ಕರೆಸಿದ್ರು. ಕರೆಸಿದ್ರು, ನೋಡಪ್ಪ ನನಗೆ ಬೇರೆ ಯಾವ ಥರದ ಹುಡುಗನೂ ಬೇಡ, ರಾಜ್ಕುಮಾರ್ ಅವರು ಸಿನಿಮಾಗಳಲ್ಲಿ ಮಾಡ್ತಾರಲ್ಲ ಆ ಥರ ಪಾತ್ರ ಇದ್ದರೆ ಸಾಕು ನನಗೆ, ನನ್ನ ಅಳಿಯನಾಗಿ ಅಂತ. ಅಂದರೆ ದಟ್ ವಾಸ್ ಅಲ್ಟಿಮೇಟ್. ಒಬ್ಬ ಮಗಳಿಗೆ ನಾನು ಎಂಥದ್ದನ್ನು ವರಾನ್ ತರ್ತೀನಿ ಅಂದರೆ, ನಾನು ಬೆಳೆಸಿದ ಮಗಳಿಗೆ ಅಂಥದ್ದು ರಾಜ್ಕುಮಾರ್ ಯಾವ ಪಾತ್ರ ಮಾಡ್ತಾರೋ ಅಂತ. ಅಂದರೆ ಅಷ್ಟು ಜನಗಳ ಮನಸ್ಸಿನೊಳಗೆ ಹೋಗಿ ನೈತಿಕವಾಗಿ, ಆದರ್ಶವಾಗಿ ಒಬ್ಬ ಹೀರೋ ಥರ, ಒಬ್ಬ ಬದುಕನ್ನು ಬೆಳಗೋ ಥರದ ಒಬ್ಬ ನಾಯಕ ಆಗಿ ಪ್ರತಿ ಸಾರದಿನೂ ಅವರ ನಿಜ ಜೀವನದಲ್ಲಿ ಕಾಣೋಕ್ಕೆ ಶುರುವಾಗಿದ್ದರು. ಅದು ನಮ್ಮ ಇದು. ಆಗಲೇ ಪ್ರಕಾಶ್ ಬೆಳವಾಡಿ ಎಲ್ಲ ಹೇಳ್ದ, ಗೋಕಾಕ್ ಇದರಲ್ಲಿ ಯಾವ ರೀತಿ ಹೋಗ್ತಾರೆ ಅಂದರೆ ಅದೊಂದು ಬ್ರಹ್ಮಾಸ್ತ್ರ. ರಾಜ್ಕುಮಾರ್ ಬರ್ತಾರೆ ಅಂದರೆ ಗೋಕಾಕ್ ವರದಿ ಇದಾಗುತ್ತೆ ಅಂತ ಹೇಳಿ ಅದು ಎಲ್ಲ ಕಡೆಯೂ ಇದಾಗೋಯ್ತು. ಆಮೇಲೆ ಇನ್ನೊಂದು ಕಡೆ NR ರಮೇಶ್ ಅವರು ಹೇಳಿದರು, ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಬಂದಾಗ ಅಂದರೆ ಸಾಯಂಕಾಲ ನಾನು ಉಪವಾಸಕ್ಕೆ ಕೂತ್ಕೊಳ್ತೀನಿ ಅಂತ ಅವ್ರು ಹೇಳ್ತಾರಲ್ಲ, ಅದನ್ನು ತೊಗೊಂಡ್ಬಿಡ್ತಾರೆ. ಒಂದು ಕನ್ನಡಿಗರಿಗೆ ಒಂದು ಬ್ರಹ್ಮಾಸ್ತ್ರವಿದ್ದ ಹಾಗೆ ಇದ್ದು ರಾಜ್ಕುಮಾರ್ ಅವರು. ನಮಗೆ ಆ ಥರದ ಇನ್ಯಾವ ಅಸ್ತ್ರನೂ ಸಿಗೋದು ಬಹಳ ಕಷ್ಟ ಇದೆ ಈ ಕಾಲದಲ್ಲಿ. ಆ ಥರದ ರಾಜ್ಕುಮಾರ್ ಅವ್ರನ್ನ ನಾವು ತುಂಬ ನೋಡಿ ಇವತ್ತು ಒಂದು ಅವರ ಹಾಡುಗಳೇನ್ರಿ, ಎಂತೆಂಥ ಹಾಡುಗಳು ಹಾಡಿದ್ದಾರೆ ಅವರು, ಎಂತೆಂಥ ಹಾಡುಗಳಿಗೆ ಅವರು ಪಾತ್ರ ಇದು ಮಾಡಿದ್ದಾರೆ ಅಂದರೆ ಸಾವಿರಾರು. ಸರ್ ರಾಮಚಂದ್ರ ಹಡಪದವರೇ, ಸರ್ ನೀವು ರಾಜ್ಕುಮಾರ್ 1 ಮಾಡ್ತಾಯಿದ್ದೀರಿ, ರಾಜ್ಕುಮಾರ್ 2 ಕೂಡ ಮಾಡಿ, ರಾಜ್ಕುಮಾರ್ 3 ಕೂಡ ಮಾಡಿ, 4 ಮಾಡಿ, 5 ಕೂಡ ಮಾಡಿ, 6 ಕೂಡ ಮಾಡಿ. ಅಷ್ಟಕ್ಕೂ ನಿಮಗೂ ಹಾಡುಗಳಿದೆ, ಅಷ್ಟಕ್ಕೂ ವಿಷಯಗಳಿದೆ. ಆಗಲೇ ತಾವು ಎಷ್ಟೊಂದು ವಿಷಯಗಳನ್ನು ತಿಳಿಸಿದ್ರಿ. ನೀವು ಯು ಆರ್ ಫಿನಾಮಿನಲ್.
ನೀವು ಅತ್ಯಂತ ಬಹಳವಾದ ಇದನ್ನು ತಿಳಿಸ್ತೀರಿ. ಅವರು ಹಾಡುಗಳ ಮೂಲಕ ರಾಜ್ಕುಮಾರ್ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಾರೆ. ಎನ್ ಆರ್ ರಮೇಶ್ ಅವರು ಅನೇಕ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳನ್ನ ಹೇಳಿದರು. ಆ ಪ್ರಕಾಶ್ ಬೆಳವಾಡಿ ಅಂತೂ ರಾಜ್ಕುಮಾರ್ ವ್ಯಕ್ತಿತ್ವವನ್ನೇ ಹೇಳ್ದ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೈಮಾಲ ಅವರು ರಾಜ್ಕುಮಾರ್ ಕುವೆಂಪುರವರಿಗೆ ಇದು ಕೊಟ್ಟಿದ್ದೀರಾ, ಕನ್ನಡ ರತ್ನ ಕೊಟ್ಟಿದ್ದೀರಾ ಅಂತ ಕೇಳಿಬಿಟ್ಟು ಹೋಗುವಂಥ ವಿನಯವಂತಿಕೆ, ಸೌಜನ್ಯ, ಆ ಥರ ಯಾರನ್ನಾದರೂ ಊಹಿಸ್ಕೊಳ್ಳೋಕೆ ಸಾಧ್ಯ ಇದ್ದರೆ ಅದು ರಾಜ್ಕುಮಾರ್ ಅವ್ರನ್ನ ಮಾತ್ರ. ನಾವು ಪ್ರಕಾಶ್ ಆಗಲೇ ಹೇಳ್ದ, ಫಸ್ಟ್ ಟಾಪ್ 100 ಯಾರನ್ನು ಮಾಡ್ತೀರಿ ಅಂದರೆ ಟಾಪ್ 100 ರಾಜ್ಕುಮಾರ್ ಅವರೇ ಅಂತ. ಆ ಥರದ ಅದ್ಭುತವಾದ ವಿಚಾರಗಳನ್ನು ಹೇಳ್ದ. ಅಂಥದ್ದನ್ನು ನೀವೆಲ್ಲ ಹೇಳಿದ ಮೇಲೆ ನಾನು ಹೇಳೋಕ್ಕೇನು ಇನ್ನೂ ಇಲ್ಲಿ ಉಳಿದಿಲ್ಲ. ಇದು ಗಂಧರ್ವ ಗಾನದ ಒಂದು ಪದ್ಯ ಲೋಕದ ಕಾರ್ಯಕ್ರಮ. ಇದರಲ್ಲಿ ನನ್ನಂಥ ಗದ್ಯ ಬೇಡ, ಕಡಿಮೆ ಇರಲಿ. ಇವರು ಹೆಚ್ಚು ಭಾಳ ಚೆನ್ನಾಗಿ ಹಾಡ್ತಾಯಿದ್ದೀರಿ. ನಮ್ಮ ದಿವ್ಯಾ ರಾಘವನ್ ಇರ್ಬೋದು, ರಾಮಚಂದ್ರ ಹಡಪದ್ ಇರ್ಬೋದು, ಶ್ವೇತಾ ಇರ್ಬೋದು, ಸ್ಪರ್ಶ ಇರ್ಬೋದು, ಎಲ್ಲರೂ ಅದ್ಭುತವಾಗಿ ಹಾಡ್ತಾಯಿದ್ದೀರಿ. ನಮಗೆ ಆ ರಾಜ್ಕುಮಾರೇ, ಆ ಆರ್ಕೆಸ್ಟ್ರಾನೇ ಕಣ್ಣಿನ ಮುಂದೆ ಬಂದಾಗೆ. ಆದರೆ ನನಗೆ ತೃಪ್ತಿ ಆಗೋದಿಲ್ಲ. ಯಾವುದು ಅಂದರೆ ನೀವು ಬಾಗಿಲನ್ನು ತೆರೆದು ಸೇವೆಯನ್ನು ಕೂಡ ಹರಿಯೇ ಹಾಡೋವರೆಗೂ ನನಗೆ ತೃಪ್ತಿ ಆಗೋದಿಲ್ಲ. ತುಂಬ ಅನೇಕರು ಇಲ್ಲಿದ್ದಾರೆ, ಅದನ್ನು ತಿಳ್ಕೊಳ್ಳುವಂಥವ್ರು, ತಿಳಿದಿರುವಂಥವ್ರು. ಅಜ್ಞನಾದ ನಾನು ಇಲ್ಲಿ ಕೂತಿದ್ದೇನೆ, ಸರ್ವಜ್ಞರಾದ ನೀವು ಅಲ್ಲಿ ಕೂತಿದ್ದೀರಿ. ಹಾಗಾಗಿ ನಿಮ್ಮನ್ನು ಕಳಿಸೋದಕ್ಕೆ ಮುಂಚೆ ನಾನು ಇಲ್ಲಿ ನೀವು ಹೇಳಿದಂಥ ಒಂದು ಗೀತೆಯನ್ನು ನೀವು ಇಲ್ಲೇ ಕೂತು ಆನಂದಿಸಿ ನಿಮ್ಮ ಆನಂದವನ್ನು ಅವರೆಲ್ಲ ಕಣ್ತುಂಬಲಿ ಅಂತ ಎಲ್ಲಿ ಮರೆಯಾದೆ ರಂಗ ವಿಠಲ ಭಕ್ತ ಕುಂಬಾರದ್ದೇ ಒಂದು ಗೀತೆಯನ್ನು ಇದೀಗ ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ವಿಠಲ ರಂಗ ವಿಠಲ ಎಲ್ಲಿ ಮರೆಯಾದೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾಜಾಲ ಮಾಧವ ನಿನ್ನ ಮಾಯಾಜಾಲ ಮಾನವನ ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ವಿಠಲ ರಂಗ ವಿಠಲ
ಪ್ರೀತಿಯ ಬಲವು ಪೂಜಿಸಿದಂತ ಪೂಜರು ನೀವು ಸಾಧಿಸಿ ಹರಿಯ ಪ್ರೀತಿಯ ಬಲವು ಪೂಜಿಸಿದಂತ ಪೂಜರು ನೀವು ಬಲ್ಲಿರಿ ಅವನ ಅಂತರಂಗ ಬಲ್ಲಿರಿ ಅವನ ಅಂತರಂಗ ಎಲ್ಲಿ ಕಗೆಯೇಡಿ ಪಾಂಡುರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ ಎತ್ತಲ್ಲೀಗ ಕಕ್ಕತ್ತಲ್ಲಾಯ್ತು ಗೊತ್ತಾಗದಾಯ್ತೆ ವಿಠಲ ಮುತ್ತಂತ ನಿನ್ನ ಕೈ ತುತ್ತ ತಿನ್ನೋ ಹೊತ್ತಾಯ್ತು ಬಾರೋ ವಿಠಲ ಭಕ್ತಿರೋ ಬದುಕ ಎತ್ತಿಸಿ ಬೆಳಕ ಹತ್ತಿಸಿ ಕಾಯೋ ವಿಠಲ ಎತ್ತವದಂತೆ ನೀನೆತ್ತಿಕೊಂಡು ನನ್ನತ್ತ ನೋಡು ವಿಠಲ ನೀ ಎನ್ನದನ ನೀ ಎನ್ನ ಮನ ನೀ ಪ್ರಾಣ ವಿಠಲ ಎನ್ನಾತ್ಮನಿಧಿಯೇ ಮುಖ ತೋರು ದೊರೆಯೇ ಎನ್ನಾತ್ಮನಿಧಿಯೇ ಮುಖ ತೋರು ದೊರೆಯೇ ನೀವು ಮುಂಚಿಂದ ಈ ಪರಮಪದ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂದರೆ ಅಲ್ಲಲ್ಲಿ ಅಶ್ವತ್ಥ ಭವನದಲ್ಲಿ ಆದಾಗಲಿಂದ ಅಶ್ವತ್ಥನ ಹಾಡುಗಳು ಕವಿಗಳು ಕುವೆಂಪು ಅವ್ರನ್ನ ಜನಕ್ಕೆ ದಾಟಿಸಿದ್ರಿ, ಬೇಂದ್ರೆನ ಜನಕ್ಕೆ ದಾಟಿಸಿದ್ರಿ, ಅಡಿಗರನ್ನ ಜನಕ್ಕೆ ದಾಟಿಸಿದ್ರಿ, ನನ್ನ ಧಾರಾವಾಹಿಗಳ ಹಾಡುಗಳನ್ನು ದಾಟಿಸಿದ್ರಿ, ಬೇರೆ ಅನೇಕ ಇದನ್ನು ಜನಕ್ಕೆ ಇವತ್ತಿನ ಮೊಬೈಲ್ನಲ್ಲಿ ಮುಗಿದೋಗಿರ್ತಕ್ಕಂಥ ಒಂದು ಯುವ ಜನಾಂಗಕ್ಕೆ ರೀಲ್ಸ್ ಮಾಡೋಕ್ಕೆ ಇಂಥದ್ದನ್ನ ರೀಲ್ಸ್ ಮಾಡ್ಬೋದು, ಕುವೆಂಪುನ ರೀಲ್ಸ್ ಮಾಡ್ಬೋದು, ಬೇಂದ್ರೆನ ರೀಲ್ಸ್ ಮಾಡ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ನಿಮ್ಮ ಮಾತುಗಳಿಂದ ಮತ್ತು ನಿಮ್ಮ ಹಾಡುಗಳಿಂದ ನೀವು ಇಲ್ಲಿ ಮಾತ್ರ ಮಾಡಿದ್ರೆ ಸಾಲದು. ಇದು ಇವತ್ತು ಒಂದು ಸಂಕ್ರಮಣ ಸ್ಥಿತಿಯಲ್ಲಿದ್ದೀವಿ. ರೀಲ್ಸ್ ಅನ್ನೋದು ನಮ್ಮನ್ನು ಎಷ್ಟು ಆಕರ್ಷಕವಾಗಿದೆ ಅಂದರೆ ಅದರ ಕಂಟೆಂಟಾಗಿ ಇದೆಲ್ಲ ಹೋಗಬೇಕು. ಕವಿಗಳ ಹಾಡುಗಳು, ಇವರ ಹಾಡುಗಳು, ಈಗ ಈ ವಿಠಲ 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 ನೀವು ಮಾಡಿ ರೀಲ್ಸ್ ಮಾಡಿ ಖಂಡಿತ ಚೆನ್ನಾಗಾಗುತ್ತೆ. ಆ ಥರದ್ದು ಅನೇಕವು ಸಾವಿರಾರಿದೆ ಕನ್ನಡದ ಇದರಲ್ಲಿ. ರಾಜ್ಕುಮಾರ್ ಅವರು 100 ಹಾಡು ಹಾಡಿದ್ರು. ಅದಕ್ಕೆ ನೀವು ರಾಜ್ಕುಮಾರ್ 1, ರಾಜ್ಕುಮಾರ್ 2, ರಾಜ್ಕುಮಾರ್ 3 ಎಲ್ಲನೂ ಮಾಡಿದ್ದು. ಹಾಗೆ ನೀವು ಅನೇಕ ಕವಿಗಳದ್ದು, ಅನೇಕ ಇದ್ರದ್ದು ಎಲ್ಲ ಮಾಡೋ ಶಕ್ತಿ ಇರುವಂಥವ್ರು. ನೀವು ಒಂದು ಬೆಳಕನ್ನು ತೋರಿಸೋಕೆ ಶಕ್ತಿ ಇರುವಂಥವ್ರು. ನಮಗೊಂದು ಬೆಳಕನ್ನು ತೋರಿಸ್ತಲೇ ಇರಿ ಅಂತ ನಿಮ್ಮೆಲ್ಲರನ್ನು ಕೇಳಿಕೊಂಡು ನಿಮ್ಗೆ ನಮಸ್ಕಾರ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮದೊಂದು ಪುಟ್ಟ ಗೌರವವನ್ನು ತಾವು ಸ್ವೀಕರಿಸಬೇಕಾಗ ನಾನು